ನಮಸ್ಕಾರ ಫ್ರೆಂಡ್ಸ್, ಸುಷ್ಮಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಬೇಕರಿ ಫುಡ್ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ. ಹಾಗಂತ ಯಾವತ್ತೂ ಅದನ್ನೇ ಕೊಟ್ಟರೆ ಅವರ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ಇವತ್ತು ನಾವು ಮನೆಯಲ್ಲಿ 1 ಕಪ್ ರವೆಯಿಂದ ಮೊಟ್ಟೆ ಹಾಕದೆ ಕುಕ್ಕರ್ನಲ್ಲಿ ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ರವಾ ಕೇಕ್ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ 3/4 ಕಪ್ ಸಕ್ಕರೆನ ಹಾಕಿ, ಸಕ್ಕರೆ ಪುಡಿ ಸಹ ಉಪಯೋಗಿಸ್ಬೋದು. ಅದಕ್ಕೆ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಮೊಸರು, ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಸಕ್ಕರೆ ಎಲ್ಲ ಏನಿದೆ ಕರಗಬೇಕು. ಮೊಸರಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆಲ್ಲ ಚೆನ್ನಾಗಿ ಕರಗಿದೆ. ಆಗ 1/4 ಕಪ್ ಎಣ್ಣೆನ ಉಪಯೋಗಿಸಿ, ನಾರ್ಮಲ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಇದೆಯಲ್ಲ ಅದನ್ನು ಉಪಯೋಗಿಸ್ಬೋದು. 3 ಒಂದಕ್ಕೊಂದು ಹೊಂದ್ಕೊಂಡು ಒಂಥರ ಕ್ರೀಮ್ ಥರ ಆಗಿದೆ ನೋಡಿ, ಈ ಹದ ಬರಬೇಕು. ಆಗ 1 ಕಪ್ ಸಣ್ಣ ರವೆ, ಮೀಡಿಯಮ್ ಆದರೂ ಉಪಯೋಗಿಸ್ಬೋದು, ನಾನಿಲ್ಲಿ ಸಣ್ಣ ರವೆ ಉಪಯೋಗಿಸ್ತಾ ಇದ್ದೀನಿ. ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಗಟ್ಟಿಯಾಗಿದೆ ನೋಡಿ. ಈಗ 3/4 ಕಪ್ ಹಾಲನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಗಂಟಿರಬಾರ್ದು, ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಗಟ್ಟಿ ಆಗ್ತಾ ಇರುವಾಗ ಮತ್ತೆ ಸ್ವಲ್ಪ ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು. ಅಲ್ಲಿ ತನಕ ನೀವು ಹಾಲನ್ನು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಈಗ ಹಿಟ್ಟು ರೆಡಿಯಾಗಿದೆ. ಒಂದು ಪ್ಲೇಟನ್ನು ಮುಚ್ಚಿ 20ರಿಂದ 30 ನಿಮಿಷ ನೆನೆಲಿಕ್ಕೆ ಇಡಬೇಕು. ಸಣ್ಣ ರವೆ ಆದರೆ 20 ನಿಮಿಷ, ಮೀಡಿಯಮ್ ರವೆ ಆದರೆ 30 ನಿಮಿಷ. ಹಿಟ್ಟು ನೆನೆಯುವಷ್ಟರಲ್ಲಿ ನಾವು ಕೇಕ್ ಬೇಯಿಸಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಕುಕ್ಕರ್ ಇಡಿ, ಅದರೊಳಗೆ ಈ ರೀತಿಯಾದ ಒಂದು ಸ್ಟ್ಯಾಂಡನ್ನು ಇಡಿ. ಹಾಗೆ ಮುಚ್ಚಳ ಮುಚ್ಚಿ 5 ನಿಮಿಷ ದೊಡ್ಡ ಉರಿಯಲ್ಲಿ ಕುಕ್ಕರ್ನ ಬಿಸಿ ಮಾಡ್ಕೊಳ್ಳಿ. ಮುಚ್ಚಳದ ಒಳಗಡೆ ರಬ್ಬರ್ ಹಾಗೆ ಹೊರಗಡೆ ವಿಸಿಲ್ ಎರಡನ್ನೂ ಹಾಕಬಾರ್ದು. ಹಾಗೇ ಮುಚ್ಚಳ ಮುಚ್ಚಿ ಕುಕ್ಕರ್ನ ಬಿಸಿ ಮಾಡ್ಕೋಬೇಕು. ಹಾಗೆ ಕೇಕ್ ಮಾಡಲಿಕ್ಕೆ ಕುಕ್ಕರ್ ಒಳಗೆ ಹೋಗುವಂಥ ಒಂದು ಪಾತ್ರೆನ ತಗೊಳ್ಳಿ, ಇಲ್ಲ ಈ ಥರ ಒಂದು ಟ್ರೇನ ತಗೊಳ್ಳಿ. ಅದಕ್ಕೆ 4-5 ಡ್ರಾಪ್ ಎಣ್ಣೆನ ಹಾಕಿ ಎಲ್ಲ ಕಡೆ ಸವರಿ. ಬಟರ್ ಶೀಟ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಬೇಕಂತ ಏನೂ ಇಲ್ಲ. ಈಗ 20 ನಿಮಿಷ ಆಗಿದೆ. ರವೆ ಎಲ್ಲ ನೀರನ್ನು ಹೀರ್ಕೊಂಡು ಗಟ್ಟಿಯಾಗಿದೆ. ಈಗ ಒಂದು 3-4 ಚಮಚ ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇದಕ್ಕೆ 1/4 ಕಪ್ಪು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು, ನೀವು ಯಾವ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 1/4 ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ. ಇದನ್ನು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟು ಬೀಳಬಾರ್ದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅದರಿಂದ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಟೀ ಸ್ಪೂನು ಚಿಕ್ಕ ಚಮಚದಲ್ಲಿ 1 ಚಮಚ ಬೇಕಿಂಗ್ ಪೌಡರ್, ಹಾಗೆ ಅದೇ ಚಮಚದಲ್ಲಿ 1/4 ಚಮಚ ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಸ್ಲೋಲಿ ಮಿಕ್ಸ್ ಮಾಡಿ. ಅದಕ್ಕೆ 1 ಚಮಚ ವೆನಿಲಾ ಎಸೆನ್ಸ್, ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1/4 ಕಪ್ ಡೆಸಿಕೇಟೆಡ್ ಕೊಕೊನಟ್, ಅಥವಾ ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಇಲ್ಲ, ಕೊಕೊನಟ್ ಪೌಡರ್ ಇಲ್ಲ ಅಂದರೆ ನಾರ್ಮಲ್ ಕಾಯಿ ತುರಿ 1/4 ಕಪ್ ಹಾಕಿ ಒಂದ್ಸಲ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೂಟಿ ಫ್ರೂಟಿ ಇದ್ದರೆ ಅದನ್ನು ಸಹ ಹಾಕ್ಬೋದು, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ, ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸವರ್ಕೊಂಡಿರೋ ಟ್ರೇಗೆ ಹಾಕಿ ಮಾಡಿರೋ ಎಲ್ಲ ಕೇಕ್ ಮಿಶ್ರಣನ ಟ್ರೇಗೆ ಹಾಕಿ, ಹಾಗೆ ಟೂಟಿ ಫ್ರೂಟಿ ಇದ್ದರೆ ಮೇಲ್ಗಡೆ ಸ್ವಲ್ಪ ಹಾಕಿ 2-3 ಸಲ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ. ಅದರಿಂದ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ಹಾಗೆ ಬಿಸಿ ಮಾಡ್ಕೊಂಡಿರೋ ಕುಕ್ಕರ್ ಒಳಗೆ ಈ ಕೇಕ್ ಟ್ರೇನ ಇಡಿ. ಜಾಸ್ತಿ ಹೊತ್ತು ಮುಚ್ಚಳ ತೆಗೆದಿಡಬೇಡಿ, ಅದರಿಂದ ಕುಕ್ಕರ್ ಒಳಗಡೆ ಶಾಖ ಕಮ್ಮಿ ಆಗುತ್ತೆ. ಹಾಗೆ ಮುಚ್ಚಳ ಮುಚ್ಚಿ 30ರಿಂದ 40 ನಿಮಿಷ ಇದನ್ನು ಬೇಯಿಸಿ. ಉರಿ ಸಣ್ಣಗೆ ಇರಲಿ. 30 ನಿಮಿಷ ಆದಮೇಲೆ ಚೆಕ್ ಮಾಡಿ ಬೆಂದಿದೆಯಾ ಇಲ್ವಾ ಅಂತ.
ಬೆಂದಿಲ್ಲ ಅಂದರೆ ಮತ್ತೆ 5ರಿಂದ 10 ನಿಮಿಷ ಮತ್ತೆ ಬೇಯಿಸಿ. ಆಗಿದೆ, 40 ನಿಮಿಷ ಆಗಿದೆ. ಈಗ ನೋಡಿ ಕ್ಲೀನಾಗಿ ಬರ್ತಾ ಇದೆ. ಅದನ್ನು ತೆಗೆದು ತಣ್ಣಗೆ ಆಗಲಿಕ್ಕೆ ಇಡಿ. ಕಂಪ್ಲೀಟಾಗಿ ತಣ್ಣಗ ಆದಮೇಲೆ ಒಂದು ಟ್ರೇಗೆ ಹಾಕಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ ತುಂಬ ನೀಟಾಗಿ ಬರ್ತಾ ಇದೆ. ಕೇಕ್ ನೋಡಿ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ಸಂಜೆ ಹೊತ್ತಿನ ಟೀ ಟೈಮ್ ಸ್ನ್ಯಾಕ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಏನಾದರೂ ತಿನ್ನಲಿಕ್ಕೆ ಕೇಳ್ತಾರೆ. ಆ ಟೈಮಲ್ಲಿ ಇದನ್ನು ಒಂದ್ಸಲ ಮಾಡಿಕೊಡಿ. ಹಾಗೆ ಪದೇ ಪದೇ ಮಾಡಿಕೊಡ್ಲಿಕ್ಕೆ ಕೇಳ್ತಾ ಇರ್ತಾರೆ, ಎಲ್ರಿಗೂ ಇಷ್ಟ ಆಗತ್ತೆ. ಯಾವುದೇ ಕೇಕ್ ಮಾಡಲಿಕ್ಕೆ ಮನೆಯಲ್ಲಿ ಓವೆನ್ ಇರಬೇಕಂತ ಇಲ್ಲ, ಹಾಗೆ ಮೊಟ್ಟೆನೂ ಹಾಕಬೇಕಂತ ಇಲ್ಲ. ಅದೆರಡೂ ಇಲ್ಲದೆ ಮನೆಯಲ್ಲಿ ತುಂಬ ಚೆನ್ನಾಗಿ ಕೇಕ್ ಮಾಡಿ ತಿನ್ಬೋದು. ಇವತ್ತಿನ ಈ ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.